ಕೇಸ್ ಗೆಲ್ಲಲು ರಾತ್ರಿ ಕಳೆಯಬೇಕು ಎಂದು ಗೃಹಿಣಿಯನ್ನು ಕರೆಸುತ್ತಿದ್ದ ಲಾಯರ್. ಇವನು ಜೈ ಅಂತ. ಜೈ ಒಬ್ಬ ಫೇಮಸ್ ಲಾಯರ್ ಆಗಿದ್ದು ತನ್ನ ಕ್ಲೈಂಟ್ ಕಾಮಿನಿಯನ್ನು ಆಫೀಸ್ಗೆ ಕರೆದು, ನಿನಗೆ ಹಣ ಕೊಡಲಾಗದಿದ್ದರೆ ಪರವಾಗಿಲ್ಲ, ನನ್ನನ್ನೊಮ್ಮೆ ಖುಷಿಪಡಿಸು ಅಂತ ಹೇಳುತ್ತಾನೆ. ಆವಾಗ ಕಾಮಿನಿ ಬೇರೆ ದಾರಿ ಇಲ್ಲದೆ ಜೈಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಜೈ ರೀತು ಅನ್ನುವ ಯುವತಿಯನ್ನು ಮದುವೆಯಾಗಿದ್ದು, ರೀತು ತಮ್ಮ ಫಸ್ಟ್ ನೈಟ್ ದಿನ, ನಾನು ಹೊರಗಡೆ ಜನ ಮಾತನಾಡುವಾಗ ಕೇಳಿಸಿಕೊಂಡಿದ್ದೇನೆ, ನೀವು ಈ ಮದುವೆಯನ್ನು ನಿಮ್ಮ ಅಮ್ಮನ ಒತ್ತಾಯಕ್ಕೆ ಮಾಡಿಕೊಂಡಿದ್ದೀರಂತೆ, ನಿಜವೇ ಅಂತ ಕೇಳುತ್ತಾಳೆ. ಆವಾಗ ಜೈ, ಹೌದು, ನನ್ನ ಪ್ರೊಫೆಷನ್ಗೋಸ್ಕರ ನನಗೆ ಈ ಮದುವೆ ಇಷ್ಟವಿರಲಿಲ್ಲ ಅಂತ ಹೇಳುತ್ತಾನೆ. ಆವಾಗ ರೀತು ಅಪ್ಸೆಟ್ ಆಗಿ ಮಲಗಿದರೆ ಜೈ ಅವಳನ್ನು ಖುಷಿಪಡಿಸಲು ಅವಳಿಗೆ ಸ್ವರ್ಗ ಸುಖ ತೋರಿಸುತ್ತಾನೆ. ಮರುದಿನ ರೀತು ತನ್ನ ಗೆಳತಿಯಾದ ಕಾಮಿನಿಯ ಗಂಡ ವಾಸು ಅವರ ಮೇಲೆ ಫೇಕ್ ಫ್ರಾಡ್ ಕೇಸ್ ಹಾಕಲಾಗಿದೆ, ಹಾಗಾಗಿ ಆ ಕೇಸನ್ನು ನೀವೇ ತೆಗೆದುಕೊಂಡು ವಾಸು ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಕಾಮಿನಿ ಕೇಳುತ್ತಿದ್ದಾಳೆ ಅಂತ ಜೈಗೆ ಹೇಳುತ್ತಾಳೆ. ಆವಾಗ ಜೈ, ನಾನು ಸಂಬಂಧಿಕರಲ್ಲಿಯ ಯಾವುದೇ ಕೇಸ್ ತೆಗೆದುಕೊಳ್ಳುವುದಿಲ್ಲ, ಈ ಕೇಸ್ ನಾನು ನನ್ನ ಜೂನಿಯರ್ಗೆ ಕೊಡುತ್ತೇನೆ, ನೀನು ಕಾಮಿನಿಗೆ ಬರುವಂತೆ ಹೇಳು ಅಂತ ಹೇಳುತ್ತಾನೆ. ನಂತರ ಮರುದಿನ ರೀತು ಕಾಮಿನಿಯನ್ನು ಜೈಗೆ ಮೀಟ್ ಮಾಡಿಸಿದರೆ ಜೈ ಕಾಮಿನಿಯ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಆವಾಗ ಕಾಮಿನಿ, ನೀವು ಹೇಗಾದರೂ ಮಾಡಿ ನನ್ನ ಗಂಡನನ್ನು ಬಚಾವ್ ಮಾಡಿ ಅಂತ ಕೇಳುತ್ತಾಳೆ. ಆವಾಗ ಸುಧಾ ಎಲ್ಲರನ್ನು ಟೀ ಕುಡಿಯಲು ಹೊರಗಡೆ ಕರೆದರೆ ಕಾಮಿನಿ, ನೀವು ನಮ್ಮ ಕೇಸನ್ನು ನಿಮ್ಮ ಜೂನಿಯರ್ಗೆ ಕೊಡುತ್ತಿದ್ದೀರಂತೆ, ಅವರ ಬದಲಾಗಿ ನೀವೇ ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ದರೆ ನನಗೆ ತುಂಬ ಖುಷಿಯಾಗುತ್ತಿತ್ತು ಅಂತ ಜೈಗೆ ಹೇಳುತ್ತಾಳೆ. ಆವಾಗ ಜೈ, ಆಯಿತು, ನಿಮಗೋಸ್ಕರ ಮಾತ್ರ ನಾನು ಈ ಕೇಸ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಕಾಮಿನಿಗೆ ಖುಷಿಯಾದರೆ ಸುಧಾಗೆ ಜೈ ಮೇಲೆ ಡೌಟ್ ಬರುತ್ತದೆ. ನಂತರ ನೈಟ್ ಜೈಗೆ ಕಾಮಿನಿಯ ನೆನಪು ಕಾಡಲು ಶುರುವಾಗಿ ಅವಳ ಫೋಟೋಗೆ ಕಿಸ್ ಕೊಡಲು ನೋಡುತ್ತಾನೆ. ಆವಾಗ ಅಲ್ಲಿಗೆ ಬಂದ ಸುಧಾ, ನಿನ್ನ ಸಂಸಾರ ಚೆನ್ನಾಗಿರಬೇಕೆಂದರೆ ಬೇರೆ ಯಾವ ಕಡೆಗೂ ಗಮನ ಹರಿಸಬೇಡ ಅಂತ ಜೈಗೆ ಹೇಳಿ ಹೋಗುತ್ತಾಳೆ. ನಂತರ ರೀತು ಜೈ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿದರೆ ಜೈಗೆ ರೀತುನಲ್ಲಿಯೂ ಕಾಮಿನಿಯೇ ಕಾಣಿಸಲು ಶುರುವಾಗಿ ಐ ಲವ್ ಯು ಕಾಮಿನಿ ಅಂತ ಹೇಳಿಬಿಡುತ್ತಾನೆ. ಆವಾಗ ಅದನ್ನು ಕೇಳಿಸಿಕೊಂಡ ರೀತು ಶಾಕ್ ಆಗಿ, ನೀವೇಕೆ ಕಾಮಿನಿಯ ಹೆಸರನ್ನು ಜಪಿಸುತ್ತಿದ್ದೀರಿ ಅಂತ ಕೇಳುತ್ತಾಳೆ. ಆವಾಗ ಜೈ, ಹಾಗೇನಿಲ್ಲ, ಕಳೆದ 2 ದಿನಗಳಿಂದ ಅವಳ ಕೇಸ್ ಬಗ್ಗೆ ಯೋಚಿಸುತ್ತಿದ್ದೀನಲ್ಲ, ಹಾಗಾಗಿ ಹಾಗೆ ಹೇಳಿಬಿಟ್ಟೆ ಅಂತ ಹೇಳಿ ಸಿಚುವೇಶನ್ ಕಂಟ್ರೋಲ್ ಮಾಡುತ್ತಾನೆ. ಮರುದಿನ ಸುಧಾ ಹಾಗೂ ರೀತು ದೇವಸ್ಥಾನಕ್ಕೆ ಹೋಗುತ್ತಿದ್ದು ಜೈನನ್ನು ಕೂಡ ಜೊತೆಗೆ ಬರುವಂತೆ ಹೇಳುತ್ತಾರೆ. ಆವಾಗ ಜೈ, ಇವತ್ತು ನನಗೊಂದು ಅರ್ಜೆಂಟ್ ಕೆಲಸವಿದೆ, ನೀವಿಬ್ಬರೂ ಹೋಗಿ ಬನ್ನಿ ಅಂತ ಅವರಿಬ್ಬರನ್ನು ಕಳುಹಿಸಿ ಕಾಮಿನಿಗೆ ಕಾಲ್ ಮಾಡಿ ಮನೆಗೆ ಕರೆಯಿಸಿಕೊಂಡು, ವಾಸು ಅವರ ಕೇಸ್ ತುಂಬ ಕ್ರಿಟಿಕಲ್ ಆಗಿದೆ, ಹಾಗಾಗಿ ನನಗೆ 2 ಲಕ್ಷ ಹಣ ಅಡ್ವಾನ್ಸ್ ಆಗಿ ಕೊಡಿ ಅಂತ ಕೇಳುತ್ತಾನೆ. ಆವಾಗ ಕಾಮಿನಿ, ನನ್ನ ಹತ್ತಿರ ಅಷ್ಟೊಂದು ಹಣ ಇಲ್ಲ ಅಂತ ಹೇಳುತ್ತಾಳೆ. ಆವಾಗ ಜೈ, ನಿಮ್ಮ ಹತ್ತಿರ ಹಣ ಇಲ್ಲದಿದ್ದರೆ ಏನಾಯಿತು, ನಿಮಗೆ ಯೌವನವಿದೆ, ಒಮ್ಮೆ ನೀವು ನನ್ನನ್ನು ಖುಷಿಪಡಿಸಿ ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಕಾಮಿನಿ ಜೈನನ್ನು ಒಂದು ಸಲ ಖುಷಿಪಡಿಸಿದರೆ ತನ್ನ ವಾಸು ವಾಪಸ್ ಬರುತ್ತಾನೆ ಅಂತ ಅಂದುಕೊಂಡು ಅವನ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. ಆಗ ಖುಷಿಯಾದ ಜೈ ಅವಳೊಂದಿಗೆ ಸ್ವರ್ಗ ಸುಖ ಕಾಣುತ್ತಾನೆ. ಆವಾಗ ಕಾಮಿನಿಗೆ ಹಿಂಸೆಯಾದರೆ ಜೈ ತನ್ನ ಕೆಲಸ ಮುಗಿಸಿ, ಇನ್ಮೇಲೆ ವಾಸು ಅವರ ಕೇಸ್ ಮುಗಿಯುವವರೆಗೆ ನೀನು ನನ್ನನ್ನು ಖುಷಿಪಡಿಸಬೇಕು ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಕಾಮಿನಿ, ನೀವು ಈ ಮುಂಚೆ ಕೇವಲ 1 ಸಲ ಮಾತ್ರ ಅಂತ ಹೇಳಿದ್ರಿ, ಈಗೇಕೆ ಮಾತು ಬದಲಾಯಿಸುತ್ತಿದ್ದೀರಿ ಅಂತ ಕೇಳುತ್ತಾಳೆ. ಆವಾಗ ಜೈ, ನೀನು ಅಷ್ಟೊಂದು ಹಾಟ್ ಆಗಿದ್ದೀಯಾ, ನನಗೆ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ, ಹಾಗಾಗಿ ನೀನು ನಾನು ಕರೆದಾಗೆಲ್ಲ ಬಂದು ನನ್ನನ್ನು ಖುಷಿಪಡಿಸಲೇಬೇಕು ಅಂತ ಹೇಳುತ್ತಾನೆ. ಆವಾಗ ಕಾಮಿನಿ ವಿಧಿ ಇಲ್ಲದೆ ಅವನ ಮಾತಿಗೆ ಒಪ್ಪಿಕೊಂಡರೆ ಜೈ ಅವಳನ್ನು ತನ್ನ ಆಫೀಸ್, ಹೋಟೆಲ್ ರೂಮ್ಸ್ ಹಾಗೂ ಎಲ್ಲ ಕಡೆ ಕರೆಯಿಸಿ ಅನುಭವಿಸುತ್ತಾನೆ. ಈ ನಡುವೆ ಒಮ್ಮೆ ಸುಧಾಗೆ ಇವರ ಮೇಲೆ ಡೌಟ್ ಬರುತ್ತದೆ. ಆಮೇಲೆ 3 ತಿಂಗಳುಗಳ ನಂತರ ಜೈ ವಾಸುನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಫೈಲ್ ರೆಡಿ ಮಾಡಿ, ಇನ್ಮೇಲೆ ನಾನು ಈ ಫೈಲ್ ಯೂಸ್ ಮಾಡಿಕೊಂಡು ವಾಸು ಅವರನ್ನು ಆರಾಮಾಗಿ ಬಿಡುಗಡೆಗೊಳಿಸುತ್ತೇನೆ ಅಂತ ಕಾಮಿನಿಗೆ ಹೇಳುತ್ತಾನೆ. ಆವಾಗ ಕಾಮಿನಿ ಆ ಫೈಲ್ ಕಸಿದುಕೊಳ್ಳಲು ನೋಡಿದರೆ ಜೈ, ಅಷ್ಟೇನು ಅವಸರವಿದೆ, ನೀನು ಡೈಲಿ ನನ್ನನ್ನು ಖುಷಿಪಡಿಸುತ್ತಾ ಇರು, ನಾನು ಆರಾಮಾಗಿ ವಾಸು ಅವರನ್ನು ಬಿಡುಗಡೆ ಮಾಡಿಸುತ್ತೇನೆ ಅಂತ ಹೇಳುತ್ತಾನೆ. ನಂತರ ಮರುದಿನ ರೀತು ಶಾಪಿಂಗ್ಗೆ ಅಂತ ಹೊರಗಡೆ ಹೋದರೆ ಸುಧಾ ಬೆಡ್ರೂಮಿನಲ್ಲಿ ಮಲಗಿರುತ್ತಾಳೆ. ಆವಾಗ ಜೈ ಕಾಮಿನಿಯನ್ನು ಮನೆಗೆ ಕರೆಸಿ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಆವಾಗ ಅದೆಲ್ಲವನ್ನು ನೋಡಿದ ಸುಧಾ ಕೋಪಗೊಂಡು, ಇಂತಹ ಕೆಲಸ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಅಂತ ಕಾಮಿನಿಯನ್ನು ಬೈದು ಮನೆಯಿಂದ ಆಚೆ ಹಾಕಿ, ಇನ್ಮೇಲೆ ನನ್ನ ಇಡೀ ಆಸ್ತಿಯನ್ನೆಲ್ಲ ನನ್ನ ಕಿರಿಯ ಮಗನಿಗೆ ಮಾಡುತ್ತೇನೆ, ನಿನಗೇನು ಕೊಡುವುದಿಲ್ಲ ಅಂತ ಜೈನನ್ನು ಹೊಡೆಯುತ್ತಾಳೆ. ಆವಾಗ ಕೋಪಗೊಂಡ ಜೈ ಸುಧಾಳನ್ನೇ ನೂಕಿ ಬೀಳಿಸಿ, ನನ್ನ ತಂಟೆಗೆ ಬಂದರೆ ನಾನು ಯಾರನ್ನೂ ಕೂಡ ಬಿಡುವುದಿಲ್ಲ ಅಂತ ಬೈಯುತ್ತಾನೆ. ಅದೇ ಸಮಯಕ್ಕೆ ರೀತು ಅಲ್ಲಿಗೆ ಬಂದರೆ ಸುಧಾಳನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಆಮೇಲೆ 1 ತಿಂಗಳುಗಳ ನಂತರ ಸುಧಾಗೆ ಪ್ರಜ್ಞೆ ಬಂದರೆ ಅವಳ ಬಾಯಿಗೆ ಪ್ಯಾರಾಲಿಸಿಸ್ ಹೊಡೆಯುತ್ತದೆ. ಆವಾಗ ರೀತು ಸುಧಾಳ ಮುಂದೆ ಜೈನ ಹೆಸರು ಎತ್ತಿದರೆ ಸಾಕು, ಸುಧಾಗೆ ವಿಪರೀತ ಕೋಪ ಬರಲು ಶುರುವಾಗುತ್ತದೆ. ಆವಾಗ ಅದನ್ನು ಗಮನಿಸಿದ ರೀತು ಸುಧಾಳನ್ನು ಕಾರಣ ಕೇಳುತ್ತಾಳೆ. ಆವಾಗ ಸುಧಾಳ ಆರೋಗ್ಯ ಮತ್ತಷ್ಟು ಹದಗೆಟ್ಟರೆ ಹೆದರಿದ ರೀತು ಜೈಗೆ ಕಾಲ್ ಮಾಡಿ, ಅತ್ತೆಯವರ ಆರೋಗ್ಯ ಕೆಟ್ಟಿದೆ, ಬೇಗನೆ ಮನೆಗೆ ಬನ್ನಿ ಅಂತ ಕೇಳುತ್ತಾಳೆ.
ಆವಾಗ ಜೈ ಕಾಮಿನಿಯ ಜೊತೆ ಇದ್ದು ನನಗೀಗ ಅರ್ಜೆಂಟ್ ಕೆಲಸವಿದೆ, ಬರಲು ಆಗುವುದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕಾಮಿನಿಗೆ ಒಂದು ಡೈಮಂಡ್ ರಿಂಗ್ ಕೊಟ್ಟು, ನಾನು ರೀತುಗೆ ಡೈವರ್ಸ್ ಕೊಡಲಿದ್ದೇನೆ, ನಿನ್ನನ್ನು ವಾಸು ಅವರಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಪ್ಲೀಸ್ ನನ್ನನ್ನು ಮದುವೆಯಾಗು ಅಂತ ಬೇಡಿಕೊಳ್ಳುತ್ತಾನೆ. ಆವಾಗ ಕಾಮಿನಿ ಅದಕ್ಕೆ ಒಪ್ಪಿಕೊಂಡರೆ ಜೈ ತುಂಬ ಖುಷಿಯಾಗುತ್ತಾನೆ. ನಂತರ ಅಲ್ಲಿಗೆ ಬಂದ ಜೈ ಅಮ್ಮನಿಗೆ ನಾನೇ ಔಷಧಿ ಕೊಡುತ್ತೇನೆ, ನೀನು ಹೋಗಿ ಅಡುಗೆ ಮಾಡುವಂಥ ರೀತುಗೆ ಹೇಳಿ, ಅವತ್ತು ನೀನು ನನ್ನ ವಿರುದ್ಧ ಮಾತನಾಡಿದ್ದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದೊದಗಿತು. ಈಗ ನೀನು ಮತ್ತೊಮ್ಮೆ ಏನಾದರೂ ನನ್ನ ತಂಟೆಗೆ ಬಂದರೆ ನಾನು ನಿನ್ನನ್ನು ನೇರವಾಗಿ ನರಕಕ್ಕೆ ಕಳುಹಿಸುತ್ತೇನೆ ಅಂತ ಸುಧಾಳನ್ನು ಹೆದರಿಸುತ್ತಾನೆ. ಮರುದಿನ ರೀತು, ನೀನು ನನಗಂತೂ ಒಳ್ಳೆಯ ಗಂಡನಾಗಲಿಲ್ಲ, ಅತ್ತೆಗಾದರೂ ಒಳ್ಳೆಯ ಮಗನಾಗಬೇಕಿತ್ತು ಅಂತ ಜೈನನ್ನು ಬೈಯುತ್ತಾಳೆ. ಆವಾಗ ಜೈ ನನಗೆ ನೀನೆಂದರೆ ಮೊದಲಿನಿಂದಲೂ ಇಷ್ಟವಿಲ್ಲ, ನಾನು ಬೇರೆ ಮಹಿಳೆಯನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ರೀತು ಆ ಮಹಿಳೆ ಕಾಮಿನಿ ತಾನೆ ಅಂತ ಕೇಳುತ್ತಾಳೆ. ಆವಾಗ ಶಾಕ್ ಆದ ಜೈ ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳುತ್ತಾಳೆ. ಆವಾಗ ರೀತು ಅತ್ತೆಯವರು ನಿನ್ನೆ ಮೊಬೈಲ್ನಲ್ಲಿ ಎಲ್ಲ ವಿಷಯ ಟೈಪ್ ಮಾಡಿ ನನಗೆ ತಿಳಿಸಿದರು, ಹಾಗಾಗಿ ನಾನು ಕಾಮಿನಿಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿದುಕೊಂಡೆ ಅಂತ ಹೇಳುತ್ತಾಳೆ. ಆವಾಗ ಜೈ ನಾನೀಗ ನಿನಗೆ ಡೈವರ್ಸ್ ಕೊಟ್ಟು ಕಾಮಿನಿಯನ್ನು ಮದುವೆಯಾಗಲಿದ್ದಾನೆ, ಕಾಮಿನಿ ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾಳೆ ಅಂತ ಹೇಳುತ್ತಾನೆ. ಆವಾಗ ಅಲ್ಲಿಗೆ ಬಂದ ಕಾಮಿನಿ, ನಾನು ಕೇವಲ ವಾಸು ಅವರನ್ನು ಮಾತ್ರ ಪ್ರೀತಿಸಿದ್ದೇನೆ, ನೀನು ನನ್ನನ್ನು ತುಂಬ ಮಿಸ್ಯೂಸ್ ಮಾಡಿಕೊಂಡು ಬಿಟ್ಟೆ, ನಾನಿನ್ನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಜೈಗೆ ಹೇಳುತ್ತಾಳೆ. ಆವಾಗ ಜೈಲಿನಿಂದ ತಪ್ಪಿಸಿಕೊಂಡು ಅಲ್ಲಿಗೆ ಬಂದಂತಹ ವಾಸು ಜೈ ರೆಡಿ ಮಾಡಿದ ಫೈಲನ್ನು ಹುಡುಕಿ, ಇನ್ಮೇಲೆ ನಾನು ಆರಾಮಾಗಿ ಬಿಡುಗಡೆಯಾಗುತ್ತೇನೆ ಅಂತ ಜೈಗೆ ಹೇಳುತ್ತಾನೆ. ಆವಾಗ ಜೈ ನಾನು ಕಾಮಿನಿ ಮೇಲೆ ಅನೇಕ ಬಾರಿ ಬಲಾತ್ಕಾರ ಮಾಡಿದ್ದೇನೆ ಅಂತ ವಾಸುಗೆ ಹೇಳುತ್ತಾನೆ. ಆವಾಗ ಕೋಪಗೊಂಡ ಅವರೆಲ್ಲರೂ ಜೈನನ್ನು ಕೊಲೆ ಮಾಡುತ್ತಾರೆ. ನಂತರ ವಾಸುನನ್ನು ಹುಡುಕುತ್ತಾ ಅಲ್ಲಿಗೆ ಬಂದಂತಹ ಪೊಲೀಸರು ಆ 3 ಜನರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಪತ್ನಿ ಕಿ ಸಹೇಲಿ ಎಂದು ಹುಡುಕಿ ನೋಡಬಹುದು.